ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ಮಿನಿ ಬ್ಲಾಗ್ಗೆ ನನಗೆ ಗೊತ್ತು ಗೈಸ್, ಈ ವಿಡಿಯೋ ನೋಡ್ಬಿಟ್ಟು ನೀವು ಯಾವ ಡೈಲಾಗ್ ನೆನೆಸ್ಕೊತಿದ್ದೀರಾ ಅಂತ ನಾನೇ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ನಮ್ಮ ಮನೆ ಪಕ್ಕದಲ್ಲಿರೋ ಕೊತ್ತಿಗೆ ಬರೀ ಅಮ್ಮ ಅನ್ನೋಕೆ ಮಾತ್ರ ಬರುತ್ತೆ, ಅಪ್ಪ ಅನ್ನೋಕೆ ಬರಲ್ಲ. ಬೇಕಾದ್ರೆ ಕೇಳಿಸ್ಕೊಳ್ಳಿ. ಅಮ್ಮ ಅನ್ನು ಅನ್ನ ಹೋಗಾಯ್ತು. ಮನೇಲಿ ಕೆಲಸ ಮಾಡ್ತಿರೋ ಟೈಮಲ್ಲಿ ರೀತಿಗೂ ಏನೋ ಕೇಳಿದೆ. ಏನು ಗೊತ್ತಾ ಗೈಸ್, ಟೈಮ್ ಬಂದು ಈಗ 7:20 ಆಗಲಿಲ್ಲ. ಅವನು 10 ಗಂಟೆ ಚಿಂಗಮ್ ಕೇಳ್ಕೊಬಂದ ನೋಡಿ. ಹುಡುಕ್ತೋ ನಾನು ಸಿಕ್ತಪ್ಪ ಚಿಂಗಮ್ಮು. ಎಷ್ಟೊತ್ತಾಯ್ತು ಎದ್ದಿ ನೀನು? ಸಿಗಲ್ತು ಬಿಡು. ಎಷ್ಟು ಕಾಲೇಜ್ ಟೈಮ್ ಆಗುತ್ತೆ ಅಂತ ನಾನು ಮುಖ ತೊಳ್ಕೊಬಂದು ಕಾಲೇಜಿಗೆ ರೆಡಿ ಆಗ್ತಿದ್ದೆ. ಕ್ರೀಮ್ ಎಲ್ಲ ಹಾಕ್ಕೊಂಡು ಕುಂಕುಮ ಇಕ್ಕೊಂಡು ರೆಡಿ ಆದೆ. ನೆಕ್ಸ್ಟ್ ಆದಮೇಲೆ ನಮ್ಮ ಅಣ್ಣ ಬಂತು. ಅವ್ರ ಜೊತೆ ಮದ್ದೂರು ಬಸ್ ಸ್ಟ್ಯಾಂಡ್ಗೆ ಬಿಡಿಸ್ಕೊಂಡು ಅಲ್ಲಿಂದ ಫ್ರೆಂಡ್ಗಾಗಿ ವೆಯ್ಟ್ ಮಾಡ್ತಾ ನಿಂತಿದ್ದೆ. ವೆಯ್ಟ್ ಮಾಡ್ತಾ 9:10 ಆಯಿತು, 9:15 ಆಯಿತು, 9:20 ಆಯಿತು. ಕರೆಕ್ಟಾಗಿ 9:30ಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಳು ಕೊನೆಗೂ ಅಕ್ಕ. ಹಂಗೋ ಹಿಂಗೋ ಮಾಡಿ ರಶ್ ಇದ್ದ 3 ಬಸ್ನ ಬಿಟ್ಬಿಟ್ಟು 4ನೇ ಬಸ್ಗೆ ನಾವು ಹತ್ಕೊಂಡು ಹೋದು. ಅಕ್ಕ ವ್ಲಾಗ್ ಮಾಡ್ತೀನಿ ಕಣ್ಲೆ ಇವತ್ತು, ಮುಖ ತೋರಿಸು ಅಂದರು, ತೋರಿಸ್ತಿಲ್ಲ ಗೈಸ್. ಇತ್ಕೊಂಡು ಡೈಲಾಗ್ ಹಾಕ್ತೀನಿ, ನೀವೇ ಕೇಳಿಸ್ಕೊಳ್ಳಿ. ಕಾಲೇಜ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನಮಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಅದೇನಪ್ಪ ಅಂದರೆ, ಇವತ್ತು ವ್ಯಸನ ಮುಕ್ತ ದಿನಾಚರಣೆ ಆದುದರಿಂದ ಎಲ್ಲ ಸ್ಟೂಡೆಂಟ್ಗಳು ಒಂದೇ ಕಡೆ ಸೇರಿ ದಿನಾಚರಣೆ ಆಚರಿಸ್ತಾಯಿದ್ರು. ನಾನು ನಿಜ ಅಂದ್ಕೊಂಡಿರಲಿಲ್ಲ ನಮ್ಮ ಕಾಲೇಜಲ್ಲಿ ಇಷ್ಟೊಂದು ಸ್ಟೂಡೆಂಟ್ ಇರ್ತಾರೆ ಅಂತ. ಇದೆಲ್ಲ ಮುಗಿಸ್ಕೊಂಡು ಕ್ಲಾಸ್ಗೆ ಹೋಗಿ ಕೂತ್ಕೊಂಡು ಯಾವುದ್ಯಾವುದೋ ಕ್ಲಾಸ್ ನಡೀತು ಅಂತ ಹೇಳೋಕ್ಕಾಗಲ್ಲ. ನಡೆದಿದ್ದೇ ಒಂದು ಕ್ಲಾಸು, ಅದು ಸೋಷಿಯಾಲಜಿ ಕ್ಲಾಸು. ಅದೊಂದು ಕ್ಲಾಸ್ನು ಕಷ್ಟನೋ ಇಷ್ಟನೋ ಪಟ್ಟಿ ಕೇಳಿ ಅವರಿರೋ ಫ್ರೆಂಡ್ಸ್ಗೂ ಬಾಯ್ ಮಾಡ್ಕೊಬತ್ತಿದೆ. ಅಷ್ಟರಲ್ಲಿ ಎಲ್ಲ ಹುಡುಗಿರೆಲ್ಲ ಎದ್ದೊಂಟೋಗಿದ್ರು, ಕ್ಲಾಸ್ ಇಲ್ಲ ಅಂದ್ಬಿಟ್ಟು. ಇದ್ದಿದ್ದೇ 3 ಜನ. ನೆಕ್ಸ್ಟು ಬಸ್ ಸ್ಟ್ಯಾಂಡ್ ಬಂದು ಒಂದು ಐಸ್ ಕ್ರೀಮ್ ತಗೊಂಡು ಹೆಂಗೋ ಚನ್ನಪಟ್ಟಣ ಟು ಮದ್ದೂರು ಶಟ್ಲು ಗಾಡಿ ಸಿಕ್ತು. ಹೊತ್ಕೊಂಡು ಸೋಮನಹಳ್ಳಿಲಿ ಇಳ್ಕೊಂಡು 20 ರೂಪಾಯಿ ಇರೋ ಚುರುಮುರಿನ 10 ರೂಪಾಯಿ ಕೊಟ್ಟು ತಗೊಂಡು ರೋಡಲ್ಲಿ ಬರ್ಬೇಕಾದ್ರೆ ತಿನ್ಕೊಂಡು ಬಂದು ಮನೆಗೆ ಬಂದು ನೋಡಿದ್ರೆ ನಮ್ಮ ಅಮ್ಮನೂ ಇರಲಿಲ್ಲ, ನಮ್ಮ ಅಜ್ಜಿನೂ ಇರಲಿಲ್ಲ. ನಾನೇ ಎಲ್ಲಿ ಕೀ ಮಡಗಿದ್ದೆ ಬೆಳಗ್ಗೆ. ಅಲ್ಲಿಂದನೇ ಕೀ ತಗೊಂಡು ಮನೆ ಬಾಗಿಲು ತೆಗ್ದು ಒಳಗೆ ಬಂದು ನೋಡ್ತೀನಿ, ಕಸ ಹೆಂಗೆ ಬಿದ್ದಿತ್ತು. ಬೆಳಗ್ಗೆ ಹಂಗೆ ಬಿದ್ದದೆ ಎಲ್ಲ. ನಾನೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ತೀನಿ ಅನ್ಕೋಕೆ ಹೋಗಬೇಡಿ. ಯಾಕಂದರೆ ನಾನು ಮನೆ ಕ್ಲೀನ್ ಮಾಡಲಿಲ್ಲ. ಇವತ್ತು ಮಾಡಿರೋ ವ್ಲಾಗ್ನ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ಕ್ಲೀನ್ ಮಾಡಿಕೊಂಡೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನೀವು ನೋಡುತ್ತಿರುವ ವಿಡಿಯೋ 3 ಮತ್ತು 2 ನಿಮಿಷ ಇರಬಹುದು. ಆದರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲು 3 ಮತ್ತು 4 ಗಂಟೆಗಳ ಕಾಲ ನಮಗೆ ಸಮಯವಿಡಿಯುತ್ತದೆ. ಆದ್ದರಿಂದ ತಾವುಗಳು, ನನ್ನ ವಿಡಿಯೋ ನೋಡುತ್ತಿರುವ ನೀವುಗಳು ನನ್ನ ವಿಡಿಯೋಗೆ ಒಂದು ಮೆಚ್ಚುಗೆ ಕೊಟ್ಟು ನಿಮ್ಮ ಮನೆಯ ಮಗಳನ್ನು ಬೆಳೆಸಬೇಕೆಂದು ಕೋರುತ್ತಿದ್ದೇನೆ.